ಅಲ್ಲಕ್ಕನೇ ರಂಗಿ ನಿಂಗೇನು ಬೋರಾಕ್ ಗೊತ್ತು ಇಲ್ವ ಯಾಕೋ ನಾನು ಸುಮ್ಕಾದಂಗೆ ಅತೀ ಮಾಡ್ಕೊತಾ ಇದೆಯಲ್ಲ ಎಷ್ಟೊತ್ತಿಗೆ ಬರೋದು ಬೆಳಿಗ್ಗೆ ಆಟೋತ್ತಿಗೆ ಬರೀವೆ ಈಗ ನೋಡು ಎಷ್ಟೊತ್ತಾದ್ಮೇಲೆ ಬರ್ತಾ ಇದೀಯ ಇಲ್ಲ ಮಧ್ಯಾಹ್ನ ಆಗಕ್ಕೆ ಬಂದೈತೆ ಇತ್ತ ಗಂಟೆಗೆ ಏನು ಮಾಡ್ತಾ ಇದೆ ತಾಯಿ? ಇಲ್ಲ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಒತ್ತರನೇ ಹೊಂಟೆ ಬಿರ್ನು ಬರೋಣ ಅಂತ. ಆ ಬಸಣ ಮುಂತ ಏನೋ ಮಾತಾಡೋದಿತ್ತು ಅಲ್ಲಿ ಹೋಗಿದ್ದೆ. ಅದಾದ್ಮೇಲೆ ಇಲ್ಲಿಗೆ ಬಂದೆ. ಅದು ಅಂತಾನೆ ಬತ್ತಾವ ದಾರಿಲಿ ಶಾಂತನು ಪುಟ್ಟಿನೂ ಸಿಕ್ಕಿದ್ರು. ಅವರ ಇದ್ರತವ ದನ ಕಟ್ಟಾಕ್ತಾರಲ್ಲ ಶೆಡ್ಡು ಅಲ್ಲಿ. ಅದಕ್ಕೆ ವಸಿ ಮಾತಾಡ್ಕೊಂಡು ನಿಂತಿದ್ದೋ. ಶಾಂತಂಗೆ ಎರ್ಗೆನೋ ಶುರು ಆಯ್ತೈತೆ. ಅದಕ್ಕೆ ಪಾಪ ಅವಕ್ಕೆ ಏನು ಗೊತ್ತಿಲ್ಲ. ಇವಳು ತೋಪಮ್ಮ ಎಲ್ಲ ಹೋಗ್ಬಿಟ್ಟವಳೆ, ಬಂದಿಲ್ಲ ಇನ್ನುವೇ ಯೋನ್ ಮಾಡ್ತಾವವು. ಅದಕ್ಕೆ ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದೆ ಆಟೆಯ. ಓ ಎರ್ಗೆ ನೋವು ಶುರುವಾಗೈತೆ. ಓ ಎಲ್ಲ ದಿನ ತುಂಬ್ತೆ ಅವಳಿಗೆ. ಓ ಮತ್ತೆ ಇಲ್ಲೇನು ಮಾಡಕ್ಕೆ ಬಂದೆ? ಅಲ್ಲೇ ಹೋಗಿವ ಹೊಸಿ ಸಹಾಯನಾರ ಆಗಿರೋದು. ನಾನು ಅದಕ್ಕೆ ಹೇಳ್ದೆ. ಅವಳು ತೋಪಕ್ಕೆ ಏನು ಮಾಡಿಲ್ಲ, ಎಲ್ಲ ಹೋಗಿ ಕುಂತವಳು. ಊರೊಳಗೆ ಹೋಗೋಳ ಕಣ, ಹೊಲ್ತಕ್ಕೆ ಹೋಗೋಳ ಗೊತ್ತಿಲ್ಲ. ಎತ್ತಕ್ಕೆ ಹೋಗ್ಬಿಟ್ಟವಳೆ. ಈ ಬಿಡೋದಕ್ಕೆ ಗೊತ್ತಾಗಿಲ್ಲ. ಬೆಳಗ್ಗೆ ಎರ್ಗೆ ನೋವು ಅಂತವ. ಹೊಟ್ಟೆ ಏನೋ ಇದಾದಂಗೆ ಆಯ್ತೈತಲ್ಲ, ಏನೋ ಜೀರ್ಣ ಆಗಿರ್ಬೇಕು ಅನ್ಕೊಂಡು ಸುಮ್ಕಾಗದೆ. ಗಂಡಂಗೂ ಹೇಳಿಲ್ಲ, ಅವಂಗೂ ಹೇಳಿಲ್ಲ. ಅವ್ರ ಪಾಡಿಗೆ ಅವ್ರು ಹೊಂಟವ್ರೆ. ಅವ್ನು ಕೆಲ್ಸಕ್ಕೆ ಹೋದ, ಇವಳು ಹೊಲ್ತಕ್ಕೆ ಹೋದ್ಲು. ಈಗ ಒದ್ದಾಡ್ತಾ ಕೂತೈತೆ, ಹೊಟ್ಟೆ ನೈತೈತೆ ನಿಧಾನಕ್ಕೆ ಅಂತವ. ಅವಳು ಬಟ್ಟೆ ಬರೀ ಏನು ಒಂದ್ಸಿಟ್ಕೊಂಡಿಲ್ಲ ತೋಪಕ್ಕ. ನಾನು ಅದಕ್ಕೆ ಪುಟ್ಟಿಗೆಲ್ಲನೂ ಹೇಳಿ ಒಂದ್ಸಿಟ್ಕೊಳವ ಹಿಂಗೆ ಅಂತವ. ಇನ್ನು ಶಾಂತಂಗೆ ದೇವ್ರಿಗೆ ದೀಪ ಹಚ್ಚಿ ಕೈ ಮುಗಿದು ಬೇಡ್ಕೊಳವ, ಎಲ್ಲ ಸಂದಕ್ಕಾಗಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನಾನು ಇದ್ದಿದ್ದು ಮಾಡ್ಕೊಳೋಣ ಅನ್ಕಂದೆ. ಇನ್ನು ಶಾಂತ ಸುಮ್ಮನೆ ಆಯ್ತಾಳೆ. ತೋಪಕ್ಕ ಹಿಂದಿನ ನಾನು ಅವ್ರ ಮನೆ ಒಳಗಿರೋದು ನೋಡಿದ್ರೆ ಉಜ್ಜಾಡ್ತಾಳೆ ಮನೆ ಒಳಗೆ ಬಂದವಳಲ್ಲ ಅಂತ. ಅವಳು ನಿಮ್ಮಂಗಲ್ಲ, ಅವಳು ಒಪ್ಪಕ್ಕಲ್ಲ ಯಾರನ್ನೂ. ನಾವು ಇನ್ನು ಮುಂದ್ಲ ಚಾಟ್ಲು ಬಿಟ್ಟು ಮುಂದಕ್ಕೆ ಹೋಗಂಗಿಲ್ಲ, ಅಲ್ಲೇ ಇರಬೇಕು ಚಾಟ್ಲಲ್ಲಿ. ಅದ ಮುಂದ್ಗಡೆ ಕೋಣೆ ಬಿಟ್ಟು ಒಂಚೂರು ಏನಾರ ಹಾಲು ಕಡೆಗೆ ಹೋಯ್ತು ಅಂದರೆ ತೋಪಕ್ಕನ ಮಕ ನೋಡೋಕ್ಕಾಗಲ್ಲ. ಅದಕ್ಕೆ ಯಾಕೆ ಬೇಕು ಅಂತ ನಾನು ಏನು ಜಾಸ್ತಿ ಹಿಂಸೆ ಮಾಡೋಕ್ಕೆ ಹೋಗಲಿಲ್ಲ. ಬೇಕವ ಇರಬೇಕವ ಅಂದೆ. ಇಲ್ಲ ಬಿಡವ ಪರವಾಗಿಲ್ಲ, ಏನಾರು ಇದ್ರೆ ಕರಿತೀವಿ ಅಂದು ಅತ್ತಾಗ ಸುಮ್ಮಕ್ಕೆ ಬಂದೆ. ಅತ್ತಾಗೆ ಇನ್ನೇನು ಅವರೆಲ್ಲ ಮಾದೇವಕ್ಕನ ಯಾರನ್ನಾರ ಕರೀತಾರೆ ಅಂತ ಅಂದ್ಬಿಟ್ಟು ಬಂದೆ. ಆಮೇಕಿಂದ ಹೋಗಿ ನೋಡಬೇಕು ಏನಾಯಿತು ಎತ್ತ ಅಂತವ ಹೊಸಿ ಕೇಳ್ಕೊಬರ್ಬೇಕು ಪಾಪ. ಅಯ್ಯ ನಿನ್ನ ಅವಳು ಉಜ್ಜಾಡಳು ಹೆಂಗೂ ಮಗ ಆದಮೇಲೆ ಗಂದ್ಲಾಕಂತ ತೊಳ್ಕೊಳ್ಳಳ್ತಾನೆ. ನಿನ್ನ ಹೋಗಿ ಆ ಹುಡ್ಲಿಗೆ ಅದು ಏನು ಬೇಕು ಅವೆಲ್ಲನೂ ಒತ್ತಾರ ಮಾಡಿಕೊಟ್ಟು ಬರೋದು ಬಿಟ್ಬಿಟ್ಟು ಹಂಗೆ ಏಳು ಬಂದವಳು. ಅವಳು ಇದ್ದಿದ್ದೆಯ ತೋಪಿದ್ದು ಯಾವಾಗ ಇರಕ್ಕಲ್ಲ ಏನು ಕಾರ ಒಂದಕ್ಕೆ ತೆಗಿತಾಳೆ ಅವಳು. ಏನು ಮಾಡೋಕ್ಕಾಗಲ್ಲ. ಅವಳು ಎಷ್ಟು ಒಳ್ಳೆಯವಳು, ಅಟೇ ಒಂದೊಂದು ಕೆಟ್ಟ ಗುಣಗಳವೆ, ಅವು ಏನು ಮಾಡೋಕ್ಕಾಗಿಲ್ಲ. ನಿನ್ನ ಏನು ಈಗ ಪರವಾಗಿಲ್ವಂತೋ ಯಾರು ಬಂದವರು ಏನು? ಇಲ್ಲ, ನಾನು ಅಲ್ಲಿ ಬಸಣಮ್ಮ ಅಂತ ಮಾತಾಡ್ತಾ ಇದ್ನಲ್ಲ, ಆಗ್ಲೇ ಪುಟ್ಟಿ ಓಡೋಗಿ ಮಾದೇವಿ ಕರೆದು ಬಂದ್ಲು. ಹೊಸಿ ಹೊತ್ತು ಬಿಟ್ಕೊಂಡು ಆಮೇಲೆ ತೋಪಕ್ಕೂ ಬಂದ್ಲು, ಮಾದೇವಿನೂ ಓದ್ಲು. ಅದೇ ಇನ್ನು ಇಷ್ಟೊತ್ತಿಗೆ ಶುರು ಆಗಿರ್ಬೇಕು ಎರ್ಗೆನೋ ಸಂದಕೆಯ. ಅದೇ ಏನಾರ ಸಂದೆ ಹೊತ್ತಿಗೆ ಕಾಯ್ತದ ಕಣೆ, ಇಲ್ಲ ಇಷ್ಟೊತ್ತಿಗೆ ಆಗಿರ್ತದೋ ಏನೋ ಗೊತ್ತಿಲ್ಲ, ಏಟೊತ್ತಾಯ್ತದೋ ಏನೋ. ಆಮೇಕಿಂದ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ಏನಾಯ್ತು ಎತ್ತ ಅಂತವ ವಿಚಾರಿಸ್ಕೊ ಬರ್ತೀನಿ. ಅಟ್ ಮಾಡು, ಬಿರಿಬಿರ್ನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದು ಏನಾಯ್ತು ಏನೋ ಹೊಸಿ ವಿಚಾರಿಸ್ಕೊ. ಏನು ಸುದ್ದಿ ಗೊತ್ತಾಯ್ತದೆ. ಪಾಪ ಏನು ಹೆರಿಗೆ ಇಲ್ಲೇ ಆಯ್ತದೋ ಆಸ್ಪತ್ರೆಗೆ ಕರ್ಕೊ ಹೋಗ್ಬೇಕು ಏನಪ್ಪ ಇವನು ನನಗೇನು ಹೇಳಲಿಲ್ಲಪ್ಪ. ಆ ಅಣ್ಣಗೌಡ ಸಿಕ್ಕಿದ್ದ ಅಲ್ಲಿ, ಏನು ಮಾತಾಡಲಿಲ್ಲ ಹೊಲ್ತವ. ಅಣೆ ನನಗಿನ್ನೂ ಗೊತ್ತೇ ಇಲ್ಲ. ಬರ್ಬೇಕಲ್ವ ಹೊಲ್ತಾಯಿಂದವ, ಯಾರು ಹೋಯ್ತಾರೆ ಹೇಳೋಕ್ಕೆ. ಇಲ್ಲಿ ತೋಪಕ್ಕನ ಕರ್ಸ ಹೊತ್ತಿಗೆ ಇಟ್ಟೊತ್ತಾಗಿತ್ತು. ಇನ್ನು ಹಣೆಯನ್ನು ಯಾರು ಕರ್ಸರು? ಹಣೆಯನ್ನು ಹೊಲ್ತಲೇ ಐತೆ. ಪಾಪ ಶಾಂತನ ಗಂಡಗೂ ಗೊತ್ತಿಲ್ಲ. ಅವರೆಲ್ಲರೂ ಸಂದಾಗ ಬರ್ತಾರಲ್ಲ ಆಗಲೇ ತಿಳಿಯೋದು. ಬರೋವತ್ತಿಗೆ ಮಗ ಆಗಿರ್ತದೆ ಕಣೆ, ಇಲ್ವೋ ಗೊತ್ತಿಲ್ಲ. ಇನ್ಯಾರವ್ರಿ ಹೇಳಕ್ಕೆ ಹೋಗೋಕ್ಕೆ? ಇನ್ನು ಶಾಂತನ ಗಂಡು ಎಲ್ಲಿ ಕೆಲಸ ಮಾಡ್ತಾನೆ ಅನ್ನೋದು ಯಾರಿಗೂ ತಿಳಿಯೋದು. ಅವನು ಬಂದ ಮೇಕೇನೆ ಬಂದ ಅಂತ. ಇನ್ನೇನು ಹೇಳಕ್ಕೆ? ಅಲ್ಲಿ ಹಣೆಯನ್ನು ಗೊತ್ತಿರ್ತಾನೆ, ನಿಮ್ಗೆ ಹೇಳ್ತದೆ. ಓ ಅದಕ್ಕೆ ನಾನು ಇದೇನಪ್ಪ ಒತ್ತಾರನೇ ಸಿಕ್ಕವನೇ, ಇವನು ಏಳನೇ ಇಲ್ವಲ್ಲ ಅಂತ ನಾನು ಅನ್ಕಂದೆ. ಅದೇ ಇನ್ನೂ ಅವನಿಗೂ ಗೊತ್ತಾಗಿಲ್ಲ ವಿಷಯ. ಈಗ ಇದಾಗಿರ್ಬೇಕು. ಏನು ಹಾಕಲಕ್ಕಂತಾಗೋ ಆಯ್ತದೆ, ಏನು ಇದ್ದಿದ್ದೆ. ಹೊಸಿ ಸುದ್ದಿ ಮುಟ್ಸು ಮಗ ಆದ್ಮೇಕೆ ಅಂತವ ಪುಟ್ಟಿಗೆ ಹೇಳೋದಲ್ವೇ ನೀನು? ಹೇಳಿರೋದು ಬಂದು ಇಲ್ಲ ಹೇಳಕ್ಕೆ ಅದೇ ಗಾಬರಿ ಆಗಿತ್ತು. ಒಂದೇ ಉಸಿರಿಗೆ ಅವ್ವ ಏನು ಮಾಡ್ಬೇಕವ, ಏನವ ಇವನು ಜೋಡಿಸ್ಕೋಬೇಕವ, ಏನು ತಿನ್ನಕ್ಕೆ ಕೊಡ್ಲವ ಅಂತವ ಕೇಳ್ಕೊಂಡು. ಮನೇಲಿ ಕೆಲಸ ಬೇರೆ ಆಗಿತ್ತಿಲ್ಲ ಇನ್ನೂ. ಅತ್ತ ಕಡೆಗೆ ಹೋಗೋದು ಇತ್ತ ಕಡೆಗೂ ಬರೋದು, ಅತ್ತ ಕಡೆಗೆ ಹೋಗೋದು ಇತ್ತ ಕಡೆಗೂ ಬರೋದು. ನನಗೆ ಒಟ್ಟರ್ದು ಹೋಗ್ಬಿಡ್ತು. ಬನ್ನಿ ಈ ಶಾಂತ ಪಾಪ ಮಾಡ್ಕೊತಾಳೆ ಏಟವ. ಈಗ ನೋವಿರೋದಕ್ಕೆ ಪಾಪ ಹುಡುಗಿ ಏನು ಮಾಡೋಕ್ಕಾಗಕ್ಕಿಲ್ವಲ್ಲ, ಎಲ್ಲನೂ ಇದೇ ಮಾಡ್ಕೊಳ್ಳೋದು. ನಿಂಗಮ್ಮ ಅದು ಎಲ್ಲಿ ಸತ್ತು ಬಿದ್ದವಳು ಕಾಣೆ, ಅವಳಿತ್ತಿಲ್ಲ ಅಲ್ಲೋಡಿ ಇದ್ರು ಮಾಡಕ್ಲಕ್ಕಂತ ಪಾಪ ಇದು ಒಂದೇ ಒದ್ದಾಡ್ತಿತ್ತು. ಅದ್ರೊಳಗೆ ಎಲ್ಲೇ ಹೇಳು ನನಗೆ ಮಗ ದೇಟ್ಕೆ ಅಂತ ಹೇಳಕ್ಕೆ ಹೋಗ್ಲಿ, ನಮ್ಗಾರ ಬಾಯಿ ಬರ್ಬೇಕಲ್ವೇ ಹೇಳಕ್ಕೆ. ಬಾಸಳಮ್ಮಂಗೆ ಹೇಳಿದ್ದೀನಲ್ಲ ಬನ್ನಿ, ಆತಾತ ನಾಯಿಗಿಂತ ಆತಾತ ಬಾಕ್ಲಲ್ಲೇ ಇರ್ತಾಳೆ. ಅವಳೇ ನೋಡಿ ಹೇಳ್ತಲ್ಕಂತೆ. ಆ ಬಸ್ವಿ ಇರ್ತಾಳೆ ಬಿಡವ. ಆ ಬಸ್ವಿಗೆ ಹೇಳಿದ್ಮೇಲೆ ಇನ್ನು ಸುದ್ದಿ ಮುಟ್ಟೋವರೆಗೂ ಬಿಡ್ತಾಳೆ. ನಾಟಕಕಾರ ಹೋಗಿ ಏನೇ ತೋಪಕ್ಕ, ಅಯ್ಯೋ ನೀನು ಇರಬಾರ್ದೆ, ಹಿಂಗೆ ಮಾಡಿ ಅಂತ ಹೋಗಿ ಕೂತಿರ್ತಾಳ್ಕಂತೆ. ಇನ್ನು ಮನೇಲೂ ಏನು ಕೇಮಿಲ್ಲ ಅವಳಿಗೆ, ಬರೀ ಬಿದಿಸುತ್ತದೆಯ. ಹಂಗಾರೆ ಹೇಳ್ತಾಳೆ ಬಿಡು. ಹಂಗಾರೆ ನಡಿ ನೀನು ಹೊಸ ತಿಂಡಿ ಪಂಡಿ ಮಾಡಿಟ್ಬಿಟ್ಟು ಮಧ್ಯಾಹ್ನಕ್ಕೆ ಹೋತಾಗ ಮಾಡಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ನಿಂದು ಏನೈತೆ ಕೆಲಸ ನೀನು ನೋಡ್ಕೋ.
ಹ್ಞೂ ಸರಿ, ನಂದೇನು ಅಂತ ಕ್ಯಾಮೆ ಏನಿಲ್ಲ. ಅದೇ ಇಲ್ಲಿ ತಿಂಡಿನೂ ಹೊಸಿ ಅಡುಗೆನೂ ಮಾಡಿಟ್ಬಿಟ್ಟು ನಾನು ಹೊಸಿಯ ಬೆಣ್ಣಿಯ ತಟ್ಕೋಬೇಕು. ಆ ಬೆಣ್ಣೆ ತಟ್ಕೊಂಡು ಮೊದಲು ಹೋಗಿ ಆ ಹುಡುಗಿದಂಚು ನೋಡ್ಕೊಬತ್ತೀನಿ. ಇಲ್ಲೆಲ್ಲ ಆಮೇಲೆ ಸ್ವಲ್ಪ ಬೆಣ್ಣೆ ಗಿಣ್ಣಿ ತೊಟ್ಟದೈತೆ ಎಲ್ಲ ತೊಟ್ಟಿ ಈ ಮನೆಗೆ ಹೊಸಿ ಆ ಮನೆಗೆ ಹೊಸಿಯ ತಗೊಬಂದು ಇಟ್ಕೋಬೇಕು. ನೆನ್ನೆ ತೊಟ್ಟಿರವ ಅವ ತಗೊಬಂದು ಇಟ್ಕೊಬಿಟ್ರೆ ಇನ್ನೇನಿಲ್ಲ ಅಂತ. ಇವತ್ತೇನು ಎಲ್ಲೂ ಹೋಗೋದಿಲ್ಲ, ಏನಿಲ್ಲ, ಮನೇಲೂ ಯಾರೂ ಇಲ್ಲ. ಹಂಗಾಗಿ ಇವತ್ತೇನು ಅಂಥದ್ದೇನು ಇಲ್ಲ. ಹಂಗಂತವ ಹೊಸಿ ಪುಳ್ಳೆ ಬೇಕಾಗಿತ್ತು ನೋಡಿ, ಪುಳ್ಳೆ ಸ್ವಾಗೆ ಏನೂ ಇಲ್ಲವ, ಬರೀ ಬೆಣ್ಣಿಲೇ ಅಡುಗೆ ಮಾಡೋಕ್ಕಾಯ್ತತಾ? ಅದಕ್ಕೆ ಹೊಸಿ ಪುಳ್ಳೆನೂ ಸಾಗೆನೂ ಹಾಕ್ಸಿ ಹೊಸಿಯ ಸೌದೆ ಅವೇ ಸೌದೆನೂ ಬೆಣ್ಣಿನೂ ಇಟ್ಟರೆ ಮತ್ತೆ ತುಂಬ್ಸೋಕ್ಕಾಗಿಲ್ಲ. ದೊಡ್ಡ ದೊಡ್ಡ ಅಡುಗೆ ಮಾಡೋಕ್ಕಾದ್ರೆ ಅದು ಸಂದ. ಆಮೇಲೆ ಒಲೆ ಹೊತ್ಸೋಕ್ಕೆ ಮಾಡೋಕ್ಕೆ ಸೀಮೆ ಎಣ್ಣೆ ಸುರಿಬೇಕಾಯ್ತದೆ. ಅದೇ ಸಾಗೆ ಇದ್ಬಿಟ್ರೆ ಅದ್ರ ಪಾಡಿಗೆ ಅದೇ ಕತ್ಕೊಬಿಡ್ತದೆ, ಬೆಂಕಿ ಹತ್ತಿಸ್ಬಿಟ್ರೆ. ಅದಕ್ಕೆ ಹೊಸಿಯ ಇವು ಕುರುಂಬಾಳೆ ಬರ್ತಾವೆ ನೋಡಿ, ತೆಂಗಿನ ಮರದವು. ಆ ಕುರುಂಬಾಳೆ ಅವು ಎಲ್ಲ ಇದ್ದರೆ ಹೊಸಿಯ ಇಳಿಸಿ ಅಲ್ಲಿ ಇಟ್ಲತ್ತವ. ನಾನು ಪುಳ್ಳೆ ಆಯ್ಕೆ ಬರೋಕ್ಕೆ ನನಗೆ ಆಗಕ್ಕಲ್ಲ ಕಣಪ್ಪ. ಈಗ ಹೋಗಿ ಪುಳ್ಳೆ ಆಯ್ಕೆ ಬಂದು ಅಲ್ಲೂ ಮಾಡಿ ಇಲ್ಲೂ ಮಾಡಿ ಅವೆಲ್ಲ ಈಗ ನನಗೆ ಆಗಕ್ಕಲ್ಲ. ಅದಕ್ಕೆ ಹೊಸಿಯ ಇದ್ದರೆ ಹುಡ್ಕಿಸ್ಬಿಟ್ಟು ಹಾಕ್ಸಿ. ತೋಟತ್ತವ ಕುರುಂಬಾಳೆ ಸ್ವಾಗೆ ಎಲ್ಲ ಬೇಕಾದಷ್ಟು ಬಿದ್ದವೆ. ಅದೇ ಏರಿಸ್ಬೇಕಷ್ಟೇ. ಅವ್ನು ಟ್ಯಾಕ್ಟ್ರ್ ಹುಡ್ಕಿ ಅವ್ನು ಟ್ಯಾಕ್ಟ್ರಿಗೆ ಹೇಳ್ಬೇಕು. ಅವಕ್ಕೇನು ಬೇಕಾದಷ್ಟು ಬಿದ್ದವೆ, ಎಲ್ಲನೂ ಅಂತ ಕೊಡ್ಸಿದ್ದೀನಿ. ಅದೇ ಏರಿಸ್ಬೇಕು. ಇನ್ನು ಪುಳ್ಳೆ ಏನಿಲ್ಲವ, ಯಾವ್ದಾರ ಮರಗಿರ ಸೌರ್ಸಿ ಮಾಡ್ಕೊಂಡಿದ್ರು ಆಗಿತ್ತು. ನೋಡೋಣ ಹಾಕು. ಇಲ್ಲ ನೀನೇ ಹೊಸಿ ಹೊಲ್ತಕ್ಕೆ ಪಲ್ತಕ್ಕೆ ಹೋದ್ರೆ ಒಂದೊಂದು ಇಡೀ ಹಿಡ್ಕಬ ಪುಳ್ಳೆಯ, ಇಲ್ಲ ಇವುದ್ರಲ್ಲೇ ಮಾಡ್ಕೊ ಆಯ್ತದೆ. ಸರಿ ಆಯ್ತು, ಹಂಗೆ ಮಾಡಿ. ಪಾಪ ನಮ್ಮ ಶಾಂತಕ್ಕಂಗೆ ಬಿರ್ಬಿರ್ನ ತೆಗಿ ಎರ್ಗೆ ಆಗ್ಬಿಟ್ರೆ ಸಾಕು. ಅಯ್ಯೋ ಒದ್ದಾಡೋದು ನೋಡೋಕ್ಕಾಯ್ತಾ ಇಲ್ಲ ಕಣವ ದೇವ್ರೆ. ಅದಕ್ಕೆ ಈಚೆಗೆ ಬಂದು ಕುತ್ಕೊಬಿಟ್ಟೆ ನಾನು. ಅಯ್ಯೋ ಒಂಥರ ಕೆಲಸ ಮಾಡೋಕ್ಕೂ ಸಮಾಧಾನ ಇಲ್ಲ. ಮಗ ಆಗ್ಬಿಟ್ರೆ ಸಾಕು. ಇಲ್ಲ ಸಂದಾಯ್ತಾ ಬತ್ತು, ಏನು ವಥಾರಗಿಂದ ನಳ್ತಾವಳಪ್ಪ. ಇನ್ನೂ ಏನು ಎರ್ಗೆ ಆಗೋ ಲಕ್ಷಣವೇ ಕಾಣ್ತಾ ಇಲ್ಲ ಅಂತಲ್ಲಿ ಮಾದೇವಕ್ಕ. ಪಾಪ ಆವಾಗೂ ಊಟನೂ ಮಾಡ್ದಾನೆ ಬಂದಿದ್ದು. ಒಂದೇ ಉಸ್ರಿ ಮತ್ತೆ ಊಟ ಮಾಡ್ಕೊಂಡು ಬಂದೈತೆ. ಇವಳು ಒಟ್ಟು ನಾವು ಅಂತ ಒದ್ದಾಡ್ತಿದ್ಲು ಅಂತವ. ಏನು ಹಿಂಗಾಗ್ಬಿಟ್ರೆ ಅಯ್ಯೋ ಬಾವ ಬೇರೆ ಬಂದಿಲ್ಲ, ಇಲ್ಲ ಸಂದಾಗಕ್ಕೆ ಬಂತು. ಇವಳು ಅಕ್ಕ ಇನ್ನು ಅದೇ ಕೊರಕಲ್ಲಿ ನಿಮ್ಮ ಬಾವಿಂದ ಬರಲಿಲ್ಲ ಅಂತ ಏನಪ್ಪ ಹಂಗೆ ಅನ್ನಿಸ್ತದೇನೋ ಹೆಣ್ಮಕ್ಳಿಗೆ ಗಂಡ ಇರಬೇಕು ಅಂತವ. ಏನಪ್ಪ ಪಾಪ ಅವಳು ನೋವಲ್ಲಿ ಒದ್ದಾಡೋದನ್ನ ದೇವ್ರೆ ನಮಗೆ ನೋಡೋಕೆ ಹಾಕಿಲ್ಲ. ಏನು ಬಾವ ತಾನೇ ಏನು ನೋಡೋರು ಏನೋ ಅವಳಿಗೆ ಹೆಂಗೆ ಅನ್ನಿಸ್ತತೋ ಏನೋ. ಪಾಪ ಬಂದರೂ ಸಾಕತ್ತಾಗ ಬಿರ್ನೆ. ನಾನು ಹೊತ್ತಾಗೆ ಒಳಗೆ ಅಡುಗೆಗೆ ಇಟ್ಟಿದ್ದೀನಿ. ಇನ್ನೇನು ಆಯ್ತದೆ. ಅನ್ನ ಒಂದು ಹಿಂಗಕ್ಕೆ ಇಟ್ಟಿದ್ದೀನಿ. ಅನ್ನ ಒಂದು ಹಿಂಗಕ್ಕೆ ಇಟ್ಟರೆ ಹೆಂಗೋ ಅಡುಗೆ ಪಾಡಿಗೆ ಅಡುಗೆ ಆಯ್ತದೆ. ಕೆಲಸ ಏನೋ ಅದು ಪಾಪ ನಮ್ಮ ಶಾಂತಕ್ಕೊಂದು ಒಂದು ಏರಿಗೆ ಆಗೋಲ್ದಲ್ಲ. ಅದನ್ನು ಪಟ್ಟಣ ಆಗ್ಬಿಟ್ರೆ ಎಲ್ಲ ಕುತ್ಕೊಂಡು ಖುಷಿಯಾಗಿ ಊಟ ಮಾಡ್ಬೋದು. ಈಗ ಹೆಂಗೆ ಅಂದರೆ ಏನೋ ಮಾಡಿದ್ದೀವಿ ಉಣ್ಣನ ಬೇಡವಾ ಅನ್ನಂಗೆ ಸುಮ್ಕೆ ಹಾಕೊಂಡು ತಿನ್ಬೇಕು ಅಷ್ಟೇ. ಮಕ್ಳಿಗೆ ಹೊಸಿ ಹಾಕೊಟ್ಟೆ, ಅವು ತಿಂದು ತಂಗಳನ ಇತ್ತು ಹೊತ್ತಾಗೆ ಹಾಕೊಟ್ಟೆ ತಿಂದು ಮನೆ ಕಂದು ಅವು ಎಲೆಯ ಕುಣಿಸ್ಕೊಂಡು ಸುಸ್ತಾಗಿರ್ತಾವೆ. ಇನ್ನೇನು ಮಾಡ್ತವೆ. ಬಾವ ಬಂದಿದ್ರತ್ತಾಗಿ ಅವ್ರಿಗೂ ಹೊಸಿ ಊಟಕ್ಕೆ ಹಾಕ್ಕೊಡ್ಬೋದಾಗಿತ್ತು. ಇಲ್ಲ ಶಾಂತಕ ನಳ್ಳದು ನೋಡಿದ್ಮೇಲೆ ಊಟ ತಿಂತಾರೋ ಇಲ್ವೋ ಅದು ಬೇರೆ ಒಂಥರ ಹೋಗತ್ತಾಗಿ. ಪುಟ್ಟಿ ಇದಕ್ಕವ ಮಧ್ಯಾಹ್ನ ಒಬ್ಳೆ ಹಿಂಗೆ ಕೂತಿದ್ಯಾ? ಎಲ್ಲ ಎತ್ತಕ್ಕೆ ಹೋದ್ರು ತಗ ಹೊಸಿಯಾ ಹಣ್ಣು ತರಕಾರಿ ಎಲ್ಲ ತಂದೀವ್ನಿ. ಈ ಮಾಡ್ಕೋಗೋ ಅಡುಗೆ ಪಡಿಗೆಗೆ ಹಾಕೊಳ್ಳೋದಿರ ಹಾಕೋ, ಇಲ್ಲ ಅಡುಗೆ ಹಾಕಿದ್ರೆ ನಾಳೆ ಇಟ್ಕೊಳವ ತಗೊಳವ. ಓ ಬಾವ ಬಂದರೆ ನಾನು ಏನಪ್ಪ ಇಟ್ಟೊತ್ತಾಯ್ತು ಬರಲೇ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ. ಯಾಕಪ್ಪ ತೀರ್ ತಡ್ಬೇಕು ಬಂದ್ರಿ? ಅಲ್ಲಿ ಮಳೆ ಅಲ್ಲವ ಹೊಸಿಯ ಕೆಲಸ ಮುಗಿಸಿ ತರಕಾರಿ ಹಣ್ಣು ಪಣ್ಣು ಎಲ್ಲ ತಕೊಂಡು ಬರೋ ಹೊತ್ತಿಗೆ ಹೊಸಿ ಟೇಮೆ ಆಯ್ತು. ನಾನು ಬಿಡುವಂಗಾರೆ ಬಸ್ ಇಲ್ಲ ಇವತ್ತು ಹೋಗವನೇ ತಡ ಆಯ್ತಲ್ಲ ಅಂತ ಅನ್ಕೊಂಡು ಏನು ಮಾಡೋಣಪ್ಪ ಈಗ ನಡ್ಕೊಂಡು ಹೋಗೋಕ್ಕಾಗಲ್ಲ ಏನು ಅಂದ್ರೆ ನೋಡಿದ್ರೆ ಬಸ್ನಾನೇ ತಡ ಇವತ್ತು. ಅವನೇ ತಡ ಆಗಿ ಬಂದ, ಹೆಂಗೋ ಬಸ್ ಸಿಕ್ತು. ಅದಕ್ಕೆ ಇಟ್ಟೊತ್ಕಾರ ಬಂದೆ. ಇಲ್ಲ ಅಂದ್ರೆ ಬರೋ ಹೊತ್ತಿಗೆ ಏಟೊತ್ತಾಗೋದೋ ಇಲ್ಲ ಬೋರಿನೋ ಅಲ್ಲೇ ಉಳ್ಕಲಿನೋ ಗೊತ್ತಿಲ್ಲ. ಹೆಂಗೋ ಬಸ್ ತಡ ಬರೋ ಹೊತ್ತಿಗೆ ಇವತ್ತು ನಮ್ಮ ಪುಣ್ಯ ಅನ್ಕೋಬೇಕು ಬಂದೀವಿ ತಗೋ. ಹಂಗಂತ ಶಾಂತ ಇಲ್ಲವ ಏನು ರೂಮಾಗವಳೆ ಏನು ಮಾಡ್ತಾವಳು? ಊಟ ಆಯ್ತಾ ಏನೋ ಅವಳ್ದು? ತಡ ಆಗೈತೆ. ಇಟೊತ್ತಿಗೆ ಬಾಕ್ಲಲ್ಲಿ ಬಂದು ಕಾಯ್ಕೊಂಡು ನಿಂತಿರೋಳು, ಎಲ್ಲಿ ಕಾಣತ್ಲೇ ಇಲ್ಲ. ಅದು ಬಾವ ಶಾಂತಕ್ಕಂಗೆ ಏರ್ಗೆನೋ ಶುರುವಾಗದೆ. ಅದಕ್ಕೆ ಅವಳು ರೂಮಲ್ಲಿ ಅವಳೆ ಒತ್ತಾರಾಗಿಂದನೂ ಹೊಟ್ಟೆ ನೋವು ಅಂತಲೇ ಅವಳಪ್ಪ. ಯಾವಾಗ ಏರ್ಗೆ ಆಯ್ತದೋ ನಂಗೆ ಗೊತ್ತಿಲ್ಲ. ಮಹಾದೇವಕ್ಕನೂ ಅವರೇ ಅವ್ವನೂ ಅವರೇ ಎಲ್ಲ ರೂಮಕ್ಕೆ ಅವರೇ. ಅವಳು ಇನ್ನೂ ನಿಮ್ಮ ಬಾವು ಬರಲಿಲ್ವಾ ಅಂತ ಇದ್ಲು. ನೀವು ಇವತ್ತೇ ತಡ ಬಂದಿದ್ದೀರಾ? ರೂಮಲ್ಲಿ ಅವಳೆ ನೋಡೋಗಿ ಕೈಕಾಲು ತೊಳ್ಕೊಂಡು. ಎರ್ಗೆ ನೋವು ಶುರುವಾಗದೆ? ಅಯ್ಯೋ ಒತ್ತಾರೆಯಿಂದ ಅಂತ ಮತ್ತೆ ಒತ್ತರಗೆ ಹೇಳಲೇ ಇಲ್ಲ ಅವಳು ಅಂತವ. ಒತ್ತರಾಗ ನೀವು ಓದ್ಮೇಕೆ ಶುರುವಾಗಿದ್ದು ಬಾವ, ಹೋಗಿ ನೋಡೋಗಿ ತರಿ ಅದ ಕವರ. ಸರಿ ಕಣ, ನಾನು ಹೊಸ ಶಾಂತ ನೋಡ್ಕೊಬತ್ತೀನಿ. ಅವ್ವ ಕೈಕಾಲು ತೊಳ್ಕೊಂಡು ಹೋಗಿ, ಹಂಗೆ ಮಾಡಬೇಡಿ ಬೈತಾಳೆ ಆಮೇಲೆ. ಅವ್ವ ಕೈಕಾಲು ತೊಳ್ಕೊಂಡು ಹೋಗಿ. ಕೈಕಾಲು ತೊಳ್ಕೊಂಡು ಹೋಗ್ತೀನಿ. ಅವ್ವ ಮಾದೇವಕ್ಕ ಈ ಹೊಟ್ಟೊತ್ತಿಗೆ ಆಯ್ತದೆ ಮಾದೇವಕ್ಕ. ಮಗ ತಿರುಗ್ತಾ ಏನು ಹೊಸಿ ಸರಿಯಾಗಿ ಹೇಳಕ್ಕ ನಂಗೆ ನೋವು ತಡಿಯಕ್ಕೆ ಆಯ್ತಾ ಇಲ್ಲ. ಹಂಗಂದ್ರೆ ಆಯ್ತದಮ್ಮ ಎಲ್ಲವ ಈ ಟೈಮ್ನಾಗ ಹಿಂಗೆಯ ಹೊಸಿಯ ತಡ್ಕೋಬೇಕು. ಇಲ್ಲ ನಿಂಗೆ ತಡ್ಕೊಳಕ್ಕಾಗಲಿಲ್ಲ ಅಂದರೆ ಬೇಕಾದ್ರೆ ಅವಳು ಒಂಚೂರು ಕಿರ್ಚು
ಹಂಗಂತ ತೀರಾ ಕಿರ್ಚ್ಬೇಡ. ಕಿರ್ಚು ನಿನ್ನ ನೋವು ಹೆಂಗೆ ಹೊರ್ಗಕ್ಕಾಗ್ತೈತೆ ಹಾಕವ್ವ, ಏನು ಮಾಡೋಕ್ಕಾಗಿಲ್ಲ. ಆದ್ರೆ ನೋವು ತಡಿಲೇಬೇಕು ಕಣವ. ನೀನು ನೋವು ತಡೆದ್ಮೇಕೆ ಮಗ ಆಗೋದು. ಆಮೇಲೆ ಮಗ ಚೂರು 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 ತಿರುಗ್ತದೆ. ಅದು ತಿರ್ಗಕ್ಕೆ ಟೈಮ್ ತಗೋತದೆ ಕಣವ. ಕೆಲವ್ರಿಗೆ ಹಂಗೆ ಬಿರಿನೇ ತಿರ್ಗಾಕಲ್ಲ, ಇನ್ನು ಕೆಲವ್ರಿಗೆ ಬಿರಿನ್ ತಿರುಗ್ತದೆ. ನೀನು ಆಸೊಂದು ಓಡಾಡಿವೆ ಕೆಲಸನೂ ಮಾಡಿವವ, ನಿನಗೆ ಈ ಟೈಮ್ ಕಷ್ಟ ಆಗಂಗೆ ಇಲ್ಲ. ಅದು ಯಾಕೆ ಹಂಗೆ ಆಯ್ತಾಯ್ತೋ ಕಾಣೆ. ಅದೇನು ಫಲ ತಗೊಬಂದಿದೆಯೋ ಏನಕ್ಕಂತ ಹೋಗೋತ್ತಾಗೆ. ಹೆಣ್ಮಕ್ಳು ಯಾವುದ್ರಲ್ಲಿ ಏನೇ ತಗೊಬಂದಿರಲಿ ಕೆಲವೊಂದು ವಿಚಾರದಾಗೆ ಒಳ್ಳೆ ಫಲ ತಗೊಬರ್ಬೇಕು ಅಂತಾರೆ ನೋಡು. ಗಂಡನ ವಿಷಯದಾಗೆ ಆಗಲಿ, ಮಕ್ಳ ವಿಷಯದಾಗೆ ಆಗಲಿ, ಇಂಥ ವಿಷಯದಾಗೆ ಆಗಲಿ ಇವೆಲ್ಲವ ಕೆಲವೊಂದು ಒಳ್ಳೆ ಫಲ ತಗೊಬರ್ಬೇಕು. ನಾವು ಏನು ಮಾಡ್ತೀವಿ ಹೇಳು? ನಾನು ಇಲ್ಲ ಅನುಭವಿಸ್ಲೇಬೇಕು ಅಂತಿರೋನು ಅನುಭವಿಸ್ಲೇಬೇಕು. ಎಲ್ಲ ಮಗ ಆಗೋವರೆಗೆ ನಿಂಗೆ ಹಂಗೆ ಅನ್ನಿಸ್ತದೆ ಆಟೆಯ. ಎಲ್ಲರಿಗೂ ಇದ್ದಿದ್ದೆಯ, ಎಲ್ಲರೂ ಅನುಭವಿಸ್ಲೇಬೇಕಿದೆ. ಮಗ ಆದ್ಮೇಲೆ ಮರ್ತೋಯ್ತದೆ. ಕೆಲವರಿಗೆ ಹೊಸಿ ಜಾಸ್ತಿ ಇರ್ತದೆ, ಕೆಲವರಿಗೆ ಹೊಸಿ ಕಮ್ಮಿ ಇರ್ತದೆ. ಆದರೆ ನೋವು ನೋವೆಯ, ಎಲ್ಲರೂ ಅನುಭವಿಸ್ಲೇಬೇಕು. ಎಲ್ಲರೂ ಹಿಂಗೆ ನೋವು ಅನುಭವಿಸೇ ಕಷ್ಟಪಟ್ಟೆ ಮಗ ಆಡಿಬೇಕು. ಅದು ಏನು ಮಾಡೋಕ್ಕಾಗಿಲ್ಲ. ಹೊಸಿಯ ಹಂಗೆ ನಿಧಾನಕ್ಕೆ ಹಿಂಗೆ ಹೊಸಿ ಬಿಸಿನೀರು ಕುಡ್ದು ಇಲ್ಲ ಹಂಗೆ ಒಂಚೂರು ಇಲ್ಲ ಹಿಂಗೆ ಎದ್ದು ಓಡಾಡೋಕ್ಕಾಯ್ತದ ನೋಡವ. ಎದ್ದು ಓಡಾಡೋಕ್ಕಾದ್ರೆ ಒಂದು ಗಳಿಗೆ ಎದ್ದು ಓಡಾಡವ. ಅವ್ವ ಇಲ್ಲ ಕಣವ, ನನ್ನ ಕೈಲಿ ಎದ್ದು ಓಡಾಡೋಕ್ಕಾಗಲ್ಲ ಅವ್ವ. ಎದ್ದು ನಿಂತ್ಕೊಳ್ಳೋದೇ ಕಷ್ಟ ಅನ್ನಂಗೆ ಆಗದೆ. ಎಲ್ಲ ಇಟ್ಟತ್ತಾಯ್ತು, ನಮ್ಮನೇಲಿ ಬರಲಿಲ್ವೇನವ? ಎಲ್ಲಿ ಅವ್ರು ಬಂದೇ ಇಲ್ವಲ್ಲ? ತಗ ನೆಂದವ್ರು ಮಂದಾಗೆ ಅನ್ನಂಗೆ ಬಂದ ಬಿಟ್ರು ಅಳಿ ಅಂದ್ರು ನೋಡಲ್ಲಿ. ಶಾಂತ ಶಾಂತ ಹೆಂಗಿದ್ಯಾ? ಎರ್ಗೇನೋ ಶುರುವಾಗದಂತೆ ಒತ್ತರೆಯ. ನಾನು ಹೋಗ್ಬೋ ಮತ್ತು ಸಂದಾಕೆ ಇದ್ದೆ, ಇವನು ಇಲ್ಲ ಹೊಸಿ ಜೀರ್ಣ ಆದಂಗೆ ಆಗದೆ ಅಂತ ಅಂದ್ಬಿಟ್ಟು ಇತ್ಲಿಗೆ ಹೋಗ್ಬತ್ತೀನಿ ಅಂತ ಹೋದೆ. ಸರಿ ಆಯಿತು ಅಂತ ಹೋದೆ. ಈಗ ನೋಡಿದ್ರು ಒತ್ತಾರಿಂದವ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಐತೆ ಅಕ್ಕ ಅಂತೇಳಿ ಪುಟ್ಟಿ. ಏನು ಈಗ ಹೆಂಗೈತೆ? ಹೇಳೋದಲ್ವ ನೀನು? ನಾನು ಕೆಲಸಕ್ಕೆ ಹೋಯ್ತಿತ್ತಿಲ್ಲವ, ಯಾರ ಕೈಲಾರ ಏಳು ಕಳ್ಸಿವಿ ಇವತ್ತು ಬರೋಕೆ ಹಾಕಿಲ್ಲ ಅಂತ ಹೇಳೋದಲ್ವ ನೀನು? ಅಯ್ಯೋ ಒಳ್ಳೇದಾಯ್ತು ಕಂತ ಬಾರಪ್ಪ. ನೀನು ತಾನೇ ಇದ್ದು ಏನು ಮಾಡ್ತಿದ್ದೆ? ಇಲ್ಲಿ ನೋಡು, ನಾನುವೇ ತೋಪ್ ನಮ್ಮವೇ ಕೂತಿದ್ದರಿಂದ ಕೂತಿದ್ದೀವಿ, ನಮಗೆ ಏನು ಮಾಡೋಕ್ಕಾಯ್ತಲ್ಲ. ನೀನು ಇದ್ದು ಏನು ಮಾಡ್ತಿದ್ದೆ? ಒಳ್ಳೇದೇ ಕಣ್ ಬಾ. ಈಗ ಬಂದಿದ್ದುವೆ ಸರಿ ಹೋಯ್ತು ಕಂತೆ. ಅವಳಿಗೇನು ಈಗೇನು ಹೆರಿಗೆ ಆಗಕ್ಕಿಲ್ಲ. ಓದ್ತಾರೆ ಹೊತ್ಕಾದ್ರೂ ಆಯ್ತಯ್ಯ, ಇಲ್ಲಮ್ಮ ನಾಳೆ ಮಧ್ಯಾಹ್ನ ಹೊತ್ಕಾದ್ರೂ ಆಯ್ತಯ್ಯ. ಬೆಳಗ್ಗೆ ನೋವು ಕಾಣಿಸ್ಲಿಲ್ಲ, ಬರೀ ಹೊಟ್ಟೆ ಒಂಥರ ಹಿಂದಂಗೆ ಆಗೋದು. ಏನೋ ಜೀರ್ಣ ಪಚನ ಆಗಿರ್ಬೇಕು ಅಂತ ಸುಮ್ಮನೆ ಈಗ ಒತ್ತಾರಾಗಿಂದ ನಾವು ಶುರುವಾಗಿರೋದು. ತಡಿಯೋಕ್ಕಾಯ್ತಾ ಇಲ್ಲ ನೋವು. ಏನು ಇರ್ತೀನೋ ಇರೋಕ್ಕಿಲ್ವೋ ಅನ್ನಿಸ್ತೈತೆ ನನಗಂತೂ. ಎಲ್ಲಿ ಮುಂದೆ ನೋಡ್ತೀನೋ ಇಲ್ಲ ನೋಡ್ದೇನೆ ಹಂಗೆ ಹೋಗ್ಬಿಡ್ತೀನೋ ಅಂತ ಅನ್ಕೊಬಿಟ್ಟೈತೆ. ನನ್ನ ನೋವು ತಡಿಯೋಕ್ಕಾಯ್ತಾ ಇಲ್ಲ ಕಣೆ. ಬಾಯ್ ಮಾತಾಡ್ತೀನಿ ನೋಡು, ಏನು ಮಾತಾಡ್ತಿ? ಇರ್ದಾನೆ ಏನಾಯ್ತದೆ? ಇವೆಲ್ಲ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಅಪ್ಶಕ್ನವ. ಎಂಥದ್ದು ಆಗಕ್ಕಲ್ಲ ಕನ್ಸು ಮುಕ್ಕುತ್ಕೋ. ಏನು ನಾವೆಲ್ಲ ಅರ್ಧವ್ರು ಇಲ್ವೇ? ಏನು 5-6 ವಾರದಿರೋರೇನು ನಾವೆಲ್ಲ ಏನು ಇದ್ದಂಗೆ ಹೋಗ್ಬಿಟ್ಟಿದ್ದೀವಿ? ಮಾತಾಡಬೇಕು. ಏನೋ ಒಂದಪ್ಪ ಇದು ಮಾಡ್ತಾರೆ, 2 ದಪ್ಪ ಇದು ಮಾಡ್ತಾರೆ, ಸಂದು ಅದನ್ನೇ ಅನ್ಕೊಂಡು ಇದ್ದಾನೆ ಏನಾಯ್ತದೆ? ಈ ಎಲ್ಲ ಇದ್ದಿದ್ದೆಯ, ಏನೂ ಆಗಕ್ಕಿಲ್ಲ, ಸುಮ್ಕರು. ಹೋಗ್ಲಿ ಬಿಡಿಯತ್ತೆ. ಅವಳಿಗೆ ಎಲ್ಲೋ ಹೊಟ್ಟೆ ಜಾಸ್ತಿ ನೈತಾ ಇರಬೇಕು, ಅದಕ್ಕೆ ಹಂಗೆ ಅಂದವಳು. ಶಾಂತ ಹಂಗೆಲ್ಲ ಮಾತಾಡಬಾರ್ದು, ಸುಮ್ಕಿರು. ಏನೂ ಆಗೋಕ್ಕಿಲ್ಲ, ದೇವ್ರವನೇ, ಏನೂ ಆಗೋಕ್ಕಿಲ್ಲ, ಸುಮ್ಮನಿರು. ಹೊಸಿ ಧೈರ್ಯ ತಗೋ. ನಾನು ಇಲ್ಲೇ ಇರ್ತೀನಿ, ಹೊಸಿ ಧೈರ್ಯ ತಗೋ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಒಂದು ಒಗಟು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ನಾನು ಒಗಟು ಕೇಳ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಹೋದ ಎಪಿಸೋಡಲ್ಲಿ ಕೇಳಿದ ಒಗಟಿಗೆ ಉತ್ತರ ಏನಪ್ಪ ಅಂತಂದರೆ ರಾಗಿಯ ತೆನೆ. ಏಕೆಂದರೆ ರಾಗಿ ಮರ ಹತ್ತಕ್ಕಾಗಲ್ಲ, ಅದು ಗಿಡ. ಹಾಗೆಯೇ ಕಾಯಿನ ಎಣ್ಸೋಕ್ಕಾಗಲ್ಲ, ಅದು ಕಾಯಿ, ರಾಗಿದು ಕಾಯಿ ಬರುತ್ತಲ್ಲ ಅದು ತುಂಬ ಇರುತ್ತಲ್ಲ, ಆ ಕಾರಣದಿಂದ ಆ ಉತ್ತರ ಅದು. ಧನ್ಯವಾದಗಳು ಸ್ನೇಹಿತರೆ.